ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮನೆ ಕಥೆಸ್ ಚಾನಲ್. ಸೊ ಇವತ್ತು ನಾನು ಡೇ 1 ಮಿನಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಯಾವಾಗಲೂ ಅಮ್ಮ ಮಾಡ್ತಿದ್ರು, ಆದರೆ ಇವತ್ತು ನಾನು ಮಾಡ್ತಾಯಿದ್ದೀನಿ. ಮೊಟ್ಟೆ ಪಲ್ಯಗೆ ಫಸ್ಟು ಎಣ್ಣೆ ಹಾಕೊಂಡ್ವಿ, ವೆಜಿಟೇಬಲ್ ಆಯಿಲ್, ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕೋಬೇಕಿತ್ತು. ಅದೇ ನಾನು ಫಸ್ಟ್ ಕರಿಬೇವು ಹಾಕ್ಕೊಂಡೆ, ಕರಿಬೇವು ಆದಮೇಲೆ ಸಾಸಿವೆ ಹಾಕ್ಕೊಂಡೆ. ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನೆಕ್ಸ್ಟು ಎಣ್ಣೆ ಕಾಯಬೇಕು. ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡ್ವಿ. ಕಡಲೆಬೇಳೆ ಆದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ರೋಸ್ಟ್ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಅರಿಶಿನ ಆದಮೇಲೆ ಉಪ್ಪು ಆದಮೇಲೆ ಚೆನ್ನಾಗಿ ಫ್ರೈ ಮಾಡಿ. ಅಮ್ಮ ಅಡುಗೆ ಮನೇಲಿ ಇದ್ರು ಅಂತ ಅಮ್ಮ ಓಡ್ಕೊಂಡು ಬೈಕೊಂಡು ಮಾಡ್ತಾರೆ. ಅಮ್ಮ ಮಾಡಬೇಕಾದ್ರೆ ನಮ್ಮ ಜೊತೆ ಮಾಡಬೇಕಾದ್ರೆ 15 ಮಿನಿಟ್ಸ್ ಆಗೋದು. ಇವಾಗ ನಾವು ಮಾಡಬೇಕಾದ್ರೆ 5 ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು. ಅವ್ರು ಬೈಕೊಂಡು ನೋಡ್ಕೊಂಡು ಮಾಡೋಷ್ಟಕ್ಕೆ ಟೈಮ್ ಆಗಿಬಿಡುತ್ತೆ. ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಮೊಟ್ಟೆ ತೊಗೊಂಡಿದ್ದೀನಿ. ಸ್ವಲ್ಪ ಅಲ್ಲ, ನಾನು ಟೋಟಲಾಗಿ ಇಲ್ಲಿ 1 2 3 4 5 ಎಗ್ ತೊಗೊಂಡಿದ್ದೀನಿ. ಎಗ್ ಆದಮೇಲೆ ಅದನ್ನು ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ಮೇಲೆ ಇವಾಗ ಸರ್ವ್ ಮಾಡೋದು ರೆಡಿ ಆಗುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಆದಮೇಲೆ ಅಷ್ಟು ಗಾಯ್ಸ್ ರೆಡಿ ಆಗಿ ಕಮೆಂಟ್ ಮಾಡಿ ಹೇಳಿ. ಸೊ ಇಷ್ಟು ಗಾಯ್ಸ್, ಓಕೆ ಬಾಯ್. ಯಾರು ಮಾಡಕ್ ಸಾಧ್ಯ ಆಗಲ್ಲ.